ರಮೇಶ, ನಿನ್ನೊಬ್ಬನಿಗೆ ಗೊತ್ತಾದರೆ ಸಾಕೇನು, ಎಲ್ರಿಗೂ ಗೊತ್ತಾಗೋದು ಬೇಡವಾ? ಅಲ್ಲ ದನಿಗಳೇ, ಚಿಕ್ಕ ದನಿಗಳೇನೋ ಆಗ್ತಾನೆ ನಾನು ಪಚ್ಚಿ ಕರ್ಕೊಂಬಂದ್ವಲ್ಲ. ನನ್ನ ಮಗ ಪೇಟೆಯಿಂದ ಬಂದಿದ್ದಾನೆ. ಇಷ್ಟು ವರ್ಷಗಳ ನಂತರ ನನ್ನ ಮೇಲಿನ ಬೇಸರನ ಮರೆತು ನನ್ನನ್ನು ಒಪ್ಕೊಂಡಿದ್ದಾನೆ. ನಾನು ಸಹ ಅವನ ಮುಂದೆ ಏಕಾಂತದಲ್ಲಿ ಕೂತು ನನ್ನ ಕಣ್ಣೀರು ಹಿಂಗೋ ತನಕ ಹತ್ತಿದ್ದೀನಿ. ಮಗ ಅನ್ನೋದನ್ನು ಕೂಡ ಮರೆತು ಕ್ಷಮೆ ಕೇಳಿದ್ದೀನಿ. ಅಪ್ಪಾಜಿ, ಅದೆಲ್ಲ ಬೇಕಾ ಇಲ್ಲಿ? ಸುಂದರ ಮಗನೆ. ಚಿಕ್ಕ ದನಿಗಳೇ, ಅವ್ರು ಮಾತಾಡೋದಕ್ಕೆ ಬಿಡಿ. ಅವ್ರು ಹೀಗೆಲ್ಲ ಮಾತಾಡೋದನ್ನ ನಾವ್ಯಾರು ನೋಡೇ ಇಲ್ಲ. ಇವನು ನನ್ನ ಕರಡು ಬಳ್ಳಿ. ಈ ಮನೆ, ಆಸ್ತಿ ಪಾಸ್ತಿ ಎಲ್ಲದಕ್ಕೂ ಉತ್ತರಾಧಿಕಾರಿ. ನಾನು ಬೆಳೆಸೋಕ್ಕಾಗಲಿಲ್ಲ, ಬೆಳೆದು ನಿಂತಿದ್ದಾನೆ ಈಗ. ಆದರೆ ಅವನ್ನ ಇನ್ನೊಂದು ರೀತಿಯಲ್ಲಿ ಬೆಳೆಸ್ಬೇಕಾಗಿರೋದು ನನ್ನ ಜವಾಬ್ದಾರಿ. ನನ್ನ ಮಾತ್ರ ಅಲ್ಲ, ನಿಮ್ಮೆಲ್ರದು. ನನಗೆ ಸಿಕ್ಕಿರೋ ಪ್ರೀತಿ, ಗೌರವ ಅವನಿಗೂ ಸಿಗುತ್ತೆ ಅಂತೇಳಿ ನನ್ನ ನಂಬಿಕೆ. ನೋಡಿ, ಅವನಿನ್ನೂ ಚಿಕ್ಕವನು. ಈ ಹಳ್ಳಿ ಆಚಾರ ವಿಚಾರ ಎಲ್ಲ ಗೊತ್ತಿಲ್ಲದೆ ಇರೋನು. ಅಕಸ್ಮಾತ್ ಏನಾದರೂ ಎಡವಿದ್ರೆ ಕೈ ಹಿಡಿಬೇಕಾದ್ರು ನೀವು. ಅಪ್ಪಾಜಿ, ನಂಗೆ ಇದೆಲ್ಲ ಯಾವುದು ಬೇಡ. ನನಗೆ ನಿಮ್ಮ ಪ್ರೀತಿ ಸಾಕು ಅಷ್ಟೆ. ಭುವಿ, ನಿನಗಿದೆಲ್ಲ ಬೇಡವಾಗಿರಬಹುದು, ಆದರೆ ನನಗೆ ಬೇಕು. ಚಿಕ್ಕ ದಣಿಗಳೇ, ಇವೆಲ್ಲ ಹೇಳಕ್ಕ ನಮ್ಗೆ ನೀವು ನಮ್ಮ ಪ್ರಾಣ ಇದ್ದಂಗೆ ಅಲ್ದ? ನಮ್ಮ ದೇವ್ರಿರೋ ಈ ಮನೆಗೆ ಕಳಸ ಇದ್ದಂಗೆ ಅಲ್ಲ ಚಿಕ್ಕ ದಣಿಗಳು. ಭುವಿ, ಇವರೆಲ್ಲರೂ ನನ್ನ ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು. ನನ್ನ ಒಡ ಹುಟ್ಟಿದವರು, ನನ್ನ ಮಕ್ಕಳು ಅನ್ನೋ ಥರ ನಾನು ಇವ್ರನ್ನೆಲ್ಲ ಪ್ರೀತಿಸ್ತೇನೆ. ಅವರು ಸಹ ನನ್ನನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅದೇನು ಕೂಡ ಅವ್ರನ್ನ ಹಾಗೆ ಪ್ರೀತಿಸ್ಬೇಕು. ಯಾವುದೇ ರೀತಿಯಲ್ಲೂ ಅವ್ರನ್ನ ನೋಯಿಸಬಾರ್ದು, ಆಯ್ತಾ? ಅಪ್ಪಾಜಿ, ನಾನು ನಿಮ್ಮ ಮಗ. ನಿಮಗಿಂತ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ದೇವ್ರೆ, ಯಾಕೆ ಹೀಗೆಲ್ಲ ಮಾಡಿಸ್ತಾ ಇದೀಯ? ನಿಜವಾದ ಮಗನ ಎದುರಿಗೆ ಇನ್ನೊಬ್ಬನ ಮಗ ಅಂತ ಎತ್ತಾಡಿಸ್ತಾ ಇದ್ದಾರೆ. ನಿಜವಾದ ಮಗ ಕೆಲ್ಸದ ಆಳಾಗಿ ಇದ್ಯಾವುದೋ ಗೊತ್ತಿಲ್ಲದೆ ನೋಡ್ತಾ ಖುಷಿ ಪಡ್ತಿದ್ದಾನೆ. ಏನು ವಿಧಿ ದೇವ್ರೆ ಇದು? ಶ್ರದ್ಧಾ, ಸವಿತಾ, ಹೋಗಿ ಏನಾದರೂ ಸಿಹಿ ತಗೊಂಡು ಬನ್ನಿ. ಬಚ್ಚಿ, ಅಲ್ಲ, ಇಷ್ಟು ರಾತ್ರಿಗೆ ಚಾ ಕುಡುದ? ಹೆಕ್, ನಂಗೆ ಬೇಡ. ಅಲ್ಲ ಮಸುಕನ್, ಸಕ್ಸಸ್ ಪಾರ್ಟಿಗೆ ಗುಂಡು ಹಾಕೋಣ ಅಂತಿದ್ರೆ ಒಳ್ಳೆ ಟೀ ತಂದ್ಕೊಡ್ತಿದ್ಯಲ್ಲ. ಸಕ್ಸಸ್ಸಾ? ಏನು ಸಕ್ಸಸ್ ಸಿಕ್ತು ಅಂಕಲ್? ಓ ಸುಖೋ, ನಿಂಗೇನು ಗೊತ್ತೇ ಇಲ್ಲ ಅಲ್ವಾ? ಆ 3 ಅಡಿ ಆಳು ಭುವನಿದನಲ್ಲ, ನಾವೇನು ಮಾಡಬೇಕು ಅಂತ ಇದ್ವೋ
ಅದನ್ನು ಅವನೇ ಮಾಡಿ ಮುಗಿಸ್ಬಿಟ್ಟ. ಅದಕ್ಕೆ ನಮಗೆ ಒಂಥರ ಸಕ್ಸಸ್ ಪಾರ್ಟಿ. ಅರ್ಥ ಆಗ್ತಿಲ್ಲ ಡ್ಯಾಡಿ. ನಮ್ಮ ಪ್ಲಾನ್ನ ಅವ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ಹೇಗೆ ಸಕ್ಸಸ್ ಸಿಕ್ತಾಗುತ್ತೆ? ಅಲ್ಲಮ್ಮ, ನಾವು ಅವತ್ತು ಏನು ಮಾತಾಡ್ಕೊಂಡಿದ್ವಿ? ನಿನ್ನ ಮಗ ಸಿಕ್ಕಿದ್ದಾನೆ ಹಾಗೆ ಹೀಗೆ ಅಂತ ನಾವೇ ಹೋಗ್ಬಿಟ್ಟು ಶಂಕರಣ್ಣಂಗೆ ಹೇಳೋದಂತ ಮಾತಾಡ್ಕೊಂಡಿದ್ವಲ್ಲ. ಹಾಂ, ಆ ಕೆಲಸನ ಭುವನೇ ಮಾಡಿಬಿಟ್ಟಿರ. ಥೋ, ಈ ಭುವನು ಭುವಿ ಎರಡು ತುಂಬ ಕನ್ಫ್ಯೂಷನ್ ಆಗುತ್ತಪ್ಪ. ಅರ್ಜೆಂಟಾಗಿ ಒಬ್ಬಂಗೆ ಗೇಟ್ ಪಾಸ್ ಕೊಡಬೇಕು. ನೋಡಮ್ಮ ಸುಕ್ಕು, ನಾವು ಶಂಕರಣ್ಣನಿಗೆ ಹೋಗಿ ಅವನ ಮಗ ಬಂದಿದ್ದಾನೆ ಅಂತ ಹೇಳಬೇಕು ಅಂತ ಇದ್ವಲ್ಲ, ಆ ಭುವನ್ನು ಭುವಿನ ಒಪ್ಪಿಸಿ ಶಂಕರಣ್ಣನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ ಅಷ್ಟೇ. ಓಹೋ, ಶಂಕರನ್ ಮುಗಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ನಲ್ಲ ಈ ಭುವಿ. ಹುಲಿನ ಕರ್ಕೊಂಡು ಹೋಗಿ ಬೇಟೆ ಆಡಕ್ ಬಿಟ್ಟಿದ್ದಾನ ಆ ಭುವನ್. ಇಲ್ಲಮ್ಮ, ಸುದ್ದಿ ಬಂತು. ಆ ಭುವಿ ಅಲ್ಲಿಗೆ ಹೋಗ್ತಾರೆಗೆ ಟೋಟಲ್ ಸೀನೇ ಬದಲಾಗಿದೆ. ಅಪ್ಪ ಮಗ ಇಬ್ರು ಸೇರ್ಕೊಂಡು ಮುದ್ದಾಡಿ ಕಿತ್ತಾಡಿ ಒಬ್ರೊಬ್ಬರಿಗೆ ಕೈ ತುತ್ತು ತಿನ್ಸೋ ಲೆವೆಲ್ಗೆ ಬೆಳೆದಿದ್ದಾರೆ. ಆ ಥರ ಕುದೀತಾ ಇದ್ದಿದ್ದ ಲಾವನ್ನ ಐಸ್ಗಡೆ ಮಾಡಿಬಿಟ್ರಲ್ಲ ಇವರು. ಎಂಥ ಕಿಲಾಡಿ ನನ್ನ ಮಕ್ಳು ಇರಬೇಕು ಇವರು. ಇದನ್ನ ಸಕ್ಸಸ್ ಅನ್ಬೇಕಾ ಇಲ್ಲ ಡುಬಾಕ್ ಅನ್ಬೇಕಾ? ಅದೇ ಅರ್ಥ ಆಗ್ತಾ ಇಲ್ಲ ನನಗೆ. ಇದು ಸಕ್ಸಸ್ಸೇ ಕಣೋ ರಾಜೇಂದ್ರ. ಅವನು ಒಳಗೆ ನುಗ್ಗಿದ್ದು ಒಳ್ಳೇದಾಯ್ತು. ಅಯ್ಯ, ಅಲ್ಲ ನೀವು ಎಲ್ಲದಕ್ಕೂ ಒಳ್ಳೇದಾಯ್ತು ಅಂತೀರಿ ಅಲ್ಲ, ಇದು ಯಾವುದಕ್ಕೂ ಒಳ್ಳೇದದ್ದು? ಈಗ ಒಟ್ಟಾರೆಯಾಗಿ ಅಪ್ಪ ಮಗನ ಹಾವು ಮುಗಿಸಿ ಮಾಡಬೇಕು. ಸದ್ಯಕ್ಕೆ ಟಾಮ್ ಅಂಡ್ ಜೆರಿ ಮಾಡೋಣ ಇರಿ ಅಂಕಲ್. ಆಮೇಲೆ ಅವರಾಗೆ ಹಾವು ಮುಂಗ್ಸಿ ಆಗ್ತಾರೆ. ಸ್ವಲ್ಪ ಸ್ವಲ್ಪ. ಇಷ್ಟು ವರ್ಷ ಕಾಯಿಸಿದೆ ನೀನು, ಅಷ್ಟೆಲ್ಲ ಬಾಕಿ ಇದೆ. ಅದನ್ನೆಲ್ಲ ಒಟ್ಟಿಗೆ ಉಣಿಸ್ತೀನಿ, ಊಟ ಮಾಡಬೇಕು. ಅದಕ್ಕಿಂತ ಖುಷಿ ಇನ್ನೇ ಇದೆ ಅಪ್ಪಾಜಿ. ಎಷ್ಟು ಬೇಕಾದ್ರೆ ತಿನ್ನಿಸಿ, ದೂಸರ ಮಾತಾಡದೆ ತಿಂತೀನಿ. ಆಮೇಲೆ ಭುವನ್, ನಾಳೆ ನಿನಗೆ ಈ ಹಳ್ಳಿನೆಲ್ಲ ತೋರಿಸ್ತೀನಿ. ಇಷ್ಟು ವರ್ಷ ನನಗೆ ಬದುಕನ್ನು ಕೊಟ್ಟಿರೋ ಊರು ಇದು. ನೀನು ನೋಡಲೇಬೇಕು ಈ ಊರನ್ನ. ಅವ್ರಿಗಾಗಲೇ ನೋಡಿದ್ದಾರೆ ಅನ್ಸುತ್ತಲ್ವಾ ಅಪ್ಪಾಜಿ? ಅಂದರೆ IBL ಇದ್ರಲ್ಲ, ಹೀಗೆ ಯಾರಾದರೂ ಕರ್ಕೊಂಡು ಹೋಗಿ ಊರನ್ನೆಲ್ಲ ತೋರಿಸಿರ್ತಾರೆ ಅಲ್ವಾ? ದಿನ ವಾಕಿಂಗ್ ಹೋಗ್ತಿದ್ನಲ್ಲ, ಕೆರೆ ಕಾಡು ಅಲ್ಲಿ ಇಲ್ಲಿ ಅಂತ ಸುತ್ಕೊಂಡು ಬರ್ತಿದ್ದೆ. ಆದರೂ ನೀವು ಬಂದಮೇಲೆ ಅಪ್ಪಾಜಿ ಮುಖದಲ್ಲಿ ಖುಷಿ ನೋಡೋಕೆ ಒಂದು ಚಂದ ಭೂಯವ್ರೆ. ಆದರೂ ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ರಿ? ಇನ್ನೂ ಮುಂಚೆನೆ ಬರ್ಬೋದಿತ್ತಲ್ಲ. ಅದು ಹೊರಡೋಣ ಅನ್ಕೊಂಡೆ. ನನಗೆ ಸ್ವಲ್ಪ ಕೆಲಸಗಳಿದ್ವು, ಅದನ್ನ ಮುಗಿಸ್ಬಿಟ್ಟು ಬರೋಣ ಅನ್ಕೊಂಡೆ. ಏನೇ ಆದರೂ ಕೆಲಸಗಳು ಅಪ್ಪಂಗಿಂತ ಜಾಸ್ತಿನ ಹೇಳಿ? ಬೆಳೆದಿರೋ ಹುಡುಗರು 1000 ಕೆಲಸ ಇರುತ್ತೆ. ನಾವು ಬಿದ್ದು ಹೋಗೋ ಮರ. ಕೊನೆಗಾಲದಲ್ಲಾದರೂ ಬಂದಲ್ಲಮ್ಮ, ಅದಕ್ಕಿಂತ ಇನ್ನೇನು ಬೇಕು ಹೇಳು? ಆದರೂ ಸ್ವಲ್ಪ ಬೇಗ ನೆನಪಾಗಿದ್ರೆ ಚೆನ್ನಾಗಿರ್ತಿತ್ತು. ಅಪ್ಪಾಜಿಗೆ ಒಂಟಿತನ ತಪ್ತಿತ್ತು. ಹಾ ಹಾ ಹೌದು. ಅಪ್ಪಾಜಿ ಇಲ್ಲಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಅದು ನನಗೆ ಅನ್ನಿಸ್ತಿರ್ಲಿಲ್ಲವನಮ್ಮ, ನನ್ನ ಕುಡಿನ ನಾನು ಒಂದ್ಸಲ ನೋಡ್ತೀನಿ ಅಂತೇಳಿ. ಹಾಗೆ ಅವನಿಗೂ ಅನಿಸಿರುತ್ತೆ. ಕರೆಕ್ಟ್ ಅಪ್ಪಾಜಿ. ಅಲ್ಲ ಆದರೂ ಶ್ರದ್ಧಾ, ಊಟ ಮಾಡೋ ಟೈಮ್ನಲ್ಲಿ ಏನಮ್ಮ ಇದು? ಮೊದಲು ಅವನು ಊಟ ಮಾಡಲಿ ಬಿಡು, ಆಮೇಲೆ ಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ಇದನ್ನೆಲ್ಲ ಮಾತಾಡೋಣಂತೆ, ಸರಿನಾ? ಭುವಿ, ನೀನು ಊಟ ಮಾಡು,
ಊಟ ಮಾಡೋ. ಬಿಡೆ ಭುವನ್, ಏನಿದು ಬಿಡೆ. ಏನಾಯ್ತು ನಿನ್ಗೆ? ಅದು ನಾನು ಕೇಳಬೇಕಾಗಿರೋ ಪ್ರಶ್ನೆ. ಏನಾಯ್ತು ನಿನಗೆ? ಯಾಕೆ ಈಗ ಹೇಳ್ಕೊಂಡ್ ಬರ್ತಾ ಇದ್ಯಾ? ಆಚೆ ಕಡೆ ಬೆಳದಿಂಗಳು ಬೆಳಕಿದೆ. ಆ ಬೆಳಕಲ್ಲಿ ನಿನ್ನ ಮೈ ತುಂಬ ಮುತ್ತಿನ ಮಳೆ ಸುರ್ಸೋಣ ಅಂತ ಹೇಳ್ಕೊಂಬಂದೆ. ನಾನ್ಸೆನ್ಸ್. ನನ್ನ ಮೈ ಮುಟ್ಟ ಯೋಗ್ತಾ ಇಲ್ಲ ನಿನಗೆ. ಮುತ್ತಂತೆ ಮುತ್ತಿನ ಮಳೆ ಅಂತೆ. ಏಯ್, ನಿನಗೇನಾದ್ರೂ ತಲೆ ಸರಿ ಇದೆಯಾ? ತುಂಬ ಚೆನ್ನಾಗಿದೆ. ಈ ತಲೆ ನೀನು ಕೆಡ್ಸೋಕ್ಕೂ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಸೆಕ್ಯೂರಿಟಿ ಮಾಡಿಟ್ಟಿದ್ದೀನಿ. ತಲೆ ಇರೋರು ಮಾಡೋ ಕೆಲಸನ ಇದು? ಆ ಮುದ್ಕ ನಿನ್ನ ಮಗನ್ ತರ ಅಂತಿದ್ದ. ಇನ್ನೊಂದು ಸ್ವಲ್ಪ ದಿನ ಹೋಗಿದ್ದಿದ್ರೆ ನಿನ್ನ ಮಗ ಅಂತಾನೆ ಒಪ್ಕೊಂಡಿರ್ತಿದ್ದ. ಇಷ್ಟೆಲ್ಲ ಆಸ್ತಿ ಪಾಸ್ತಿ ತೋಟ ಮನೆ ಇದೆಲ್ಲದಕ್ಕೂ ನೀನೇ ವಾರಸ್ದಾರ ಆಗ್ತಿದ್ದೆ. ಆಮೇಲೆ ನಾನು ಕಿರ್ಚ್ಬೇಡ. ಖಾಲಿ ಮಡ್ಕೆ ಸದ್ ಮಾಡುತ್ತೆ ಅನ್ನೋದು ಪ್ರೂವ್ ಆಗ್ಬಿಡುತ್ತೆ. ಅಲ್ಲ, ನೀನೇ ಅವ್ರ ಮಗನ ಜಾಗದಲ್ಲಿ ಇದು ರೂಲ್ ಮಾಡೋದ್ ಬಿಟ್ಟು ಅವ್ನು ಯಾವನ್ನೋ ಕರ್ಕೊಂಬಂದ್ಬಿಟ್ಟು ಯುವರಾಜನ್ ಪಟ್ಟದಲ್ಲಿ ಕೂರಿಸಿದ್ಯಲ್ಲ. ಏನ್ ಹೇಳ್ಬೇಕು ನಿನ್ನ ಅಮಾಯಕತೆಗೆ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಅವ್ರು ಯಾವನೂ ಅಲ್ಲ, ದಣಿಗಳ ಮಗ. ದಣಿಗಳು ಇಷ್ಟು ವರ್ಷ ಹೊಸರು ಬಿಗಿ ಹಿಡ್ಕೊಂಡು ಕಾಯ್ತಿದ್ದ ಅವ್ರ ಕರಳು ಬಳ್ಳಿ. ಅವರಿಬ್ಬರನ್ನು ಒಂದು ಮಾಡೋದ್ರಲ್ಲಿರೋ ಸುಖ ನಿನಗೇನೆ ಗೊತ್ತಾ? ಓಹೋ, ನಿಜವಾದ ಮಗನ? ನೀನು ಹೇಳಿದ್ಮೇಲೆ ನಂಬಲೇಬೇಕು. ನಂಬ್ತೀನ್ಬಿಡು. ಈ ಅಪ್ಪ ಮಗ ಸೇರಿದಾಗೆ ನೀನು ನಿಮ್ಮಪ್ಪ ಸೇರಬೇಕು ಅಂತ ಅನ್ನಿಸ್ತಾ ಇಲ್ವಾ ಭುವನ್? ಒಂದು ಮಾತು ಕೂಡ ಬರ್ಕೊಡು. ನಮ್ಮಪ್ಪ ಅನ್ಸ್ಕೊಟ್ರು ನೆಲ್ಲಿ, ದೇವರಂತಹ ಶಂಕರನಲ್ಲಿ. ಹೇಯ್, ಅಂತ ವ್ಯಕ್ತಿ ನಮ್ಮಪ್ಪ ಹುಟ್ಟೋದಕ್ಕೆ ನಮ್ಮಪ್ಪ ಅನ್ಸ್ಕೊಂಡ್ರವನು 100 ಜನ್ಮ ಎತ್ತು ಬಂದರೂ ಆಗೋದಿಲ್ಲ. ನನಗೆ ಹೊಡಿತ್ಯಾ? ಏನೋ ನಮ್ಮ ಹುಡುಗ ಚೆನ್ನಾಗಿರ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿದ್ರೆ ನನ್ನ ಮೇಲೆ ಕೈ ಮಾಡ್ತ್ಯಾ? ಏಯ್, ದಂಡಿಗಳ ಮೇಲೆ ಕೆಟ್ಟಾಗ ಮಾತಾಡ್ದಲ್ಲೇ ನಿನಗೊಂದು ಬಾರಿಸ್ಬೇಕಿತ್ತು ಕಣೆ. ನಮ್ಮಪ್ಪ ಎಂತ ಪರಮ ನೀಚ ಅಂತಾರೆ ಗೊತ್ತಿದ್ದು ನೀನ್ ಮಾತಾಡ್ತೀಯಾ? ಒಂದು ಕ್ಷಣ ನಿಂತ್ಕೊಬೇಡ. ನೀನ್ ಹೋಗೋ, ಹಾಳಾಗಿ ಹೋಗೋ. ನೀನ್ ಮಾಡಿದ ತಪ್ಪಿಗೆ ನೀನ್ ಅನುಭವಿಸ್ತೀಯಾ? ನೋಡ್ತಾ ಇರೋ. ಬಕ್ರ, ನೀನೇ ಹಳ್ಳ ತೋಡಿ ಅದ್ರಲ್ಲಿ ನೀನೇ ಬೀಳ್ತಾ ಇದೆಯಲ್ಲೋ. ಎಲ್ಲಿಟ್ಟ? ಅಪ್ಪಾಜಿ, ಬಾ ಮಗಳೇ, ಬಾ ಕುತ್ಕೋ ಬಾ. ಇನ್ಮೇಲೆ ನಿಮ್ಮನ್ನ ಅಪ್ಪಾಜಿ ಅಂತ ಕರಿಬೋದೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೂ ಕರಿತಾ ಇದ್ದೀನಿ. ತಪ್ಪಾಗಿದ್ರೆ ಕ್ಷಮಿಸಿ. ಏನಾಯ್ತಮ್ಮ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ?
ಇನ್ನೇನಪ್ಪಾಜಿ, ನಿಮ್ಮ ಮಗ ಬಂದಾಯ್ತಲ್ಲ, ಇನ್ಮೇಲೆ ನಾನು ನಿಮ್ಮನ್ನು ಅಪ್ಪಾಜಿ ಅನ್ನೋದು ಸರಿನಾ ತಪ್ಪ ಗೊತ್ತಾಗ್ತಿಲ್ಲ. ಅಯ್ಯೋ ಮಗಳೇ, ನೋಡು ಶ್ರದ್ಧಾ, ನೀನು ಯಾವತ್ತಿದ್ರೂ ನನ್ನ ಮಗಳೇ. ಅಲ್ಲ, ಎಂಥ ಚಿಂತೆ ನಿಂದಿದು? ಆದರೂ ಅಪ್ಪಾಜಿ, ಅವನು ಯಾರೋ ಬಂದ, ಏನೋ ಅಂದ, ಅವನು ಹೇಳ್ತಾ ಇರೋದು ಸರಿನೋ ತಪ್ಪೋ, ಇನ್ಯಾರ್ದೋ ಒತ್ತಡಕ್ಕೆ ಹೇಳ್ತಾ ಇದ್ದಾನೋ, ಹಿಂದೂ ಮುಂದೆ ಏನೂ ವಿಚಾರಿಸ್ದೆ ನೀವಷ್ಟು ಸುಲಭವಾಗಿ ಮಗ ಅಂತ ಒಪ್ಕೊಂಡ್ಬಿಟ್ರಲ್ಲ, ನನಗಿದು ಯಾಕೋ ಸರಿ ಕಾಣ್ತಾ ಇಲ್ಲ ಅಪ್ಪಾಜಿ. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಹೌದಮ್ಮ, ನಿನಗೆ ಅಲ್ಲ, ಯಾರಿಗೇ ಆದರೂ ಹೀಗನ್ಸೋದು ಸಹಜ. ಈ ಮನೆಯಲ್ಲಿ ತುಂಬ ಜನಕ್ಕೆ ಹಾಗನ್ಸಿದೆ. ಆದರೆ ನನ್ನ ಒಳ ಮನಸ್ಸು ಹೇಳ್ತಾ ಇದೆ, ಇವನೇ ನನ್ನ ಮಗ ಅಂತೇಳಿ. ಕೆಲವು ಸಲ ನಮ್ಮ ಒಳ ಮನಸ್ಸು ಕೂಡ ಮೋಸ ಹೋಗ್ಬಿಡುತ್ತಲ್ವಾ ಅಪ್ಪಾಜಿ? ಹೌದಮ್ಮ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಆದರೆ ಕೋಲ ಹೇಳಿದ್ದಕ್ಕೆ ಏನು ಹೇಳ್ತೀಯ? ಆಮೇಲೆ ಇತ್ತೀಚೆಗೆ ನನಗೆ ಬೀಳ್ತಾ ಇರೋ ಕನಸುಗಳಲ್ಲಿ ಬದಲಾವಣೆ ಆಗಿದೆಯಲ್ಲ, ಅದಕ್ಕೇನು ಹೇಳ್ತೀಯ? ಶ್ರದ್ಧಾ, ಎಷ್ಟೋ ಸಲ ನಾವು ಅನುಮಾನ ಮತ್ತು ಹಿಂಜರಿಕೆಯಿಂದ ನಮಗೆ ಸಿಗಬೇಕಾಗಿರೋ ವಸ್ತುನ ಕಳ್ಕೊಂಡು ಬಿಡ್ತೀವಿ. ಏನು ಮಾಡೋದಕ್ಕಾಗೋದಿಲ್ಲಮ್ಮ. ನಮ್ಮ ಒಳ ಮನಸ್ಸು 100 ಸಲ ನಮಗೆ ಮೋಸ ಮಾಡಿದ್ರು ನಾವು ಅದನ್ನೇ ನಂಬಬೇಕು. ಯಾಕೆಂದರೆ ಅದಕ್ಕಿಂತ ಆಪ್ತ ನಮ್ಗೆ ಇನ್ನೊಬ್ರು ಇಲ್ವಲ್ಲ. ಆದರೆ ಅಲ್ಲಮ್ಮ, ಯಾವ ಹುಡುಗ ತಾನೇ ತನ್ನ ಅಪ್ಪನ ಹುಡುಕೊಂಡು ಇಂಥ ಕೊಂಪೆಗೆ ಬರ್ತಾನೆ ಹೇಳು? ಅದು ಅಲ್ಲದೆ ಅವನ್ನ ನೋಡಿದರೆ ಇವನು ನನ್ನ ಮಗ ಅಲ್ಲ ಅನ್ನೋ ಯಾವ ಅನುಮಾನನೂ ಬರ್ತಾ ಇಲ್ಲ ನನಗೆ. ಯಾಕೆಂದರೆ ನನಗೆ ಬೇಕಾಗಿರ್ತಕ್ಕಂಥ ವಿಷಯಗಳಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿನೇ ನಾನು ಅವನನ್ನ ಮಗ ಅಂತ ಒಪ್ಕೊಂಡಿರೋದು. ನೀನು ಇಲ್ಲದೇ ಇರೋದನ್ನೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಹಾಗಲ್ಲ ಅಪ್ಪಾಜಿ, ಒಂದು ವೇಳೆ ನೀವೇನಾದರೂ ಮೋಸ ಹೋಗ್ಬಿಟ್ರೆ ಆಮೇಲೆ ನಿಮ್ಮ ನಿಜವಾದ ಮಗ ನಿಮ್ಮ ಕಣ್ಣೆದ್ರಿಗೆ ಬಂದರೂ ನೀವು ಅವನನ್ನು ಎಲ್ಲಿ ಒಪ್ಕೊಳ್ಳೋದಿಲ್ವೋ ಅನ್ನೋ ಭಯ ನನಗೆ. ಇದು ಸುಳ್ಳಾದರೆ ತಾನೇ ಆ ಮಾತು. ಅಂತ ಯಾವ ಆತಂಕನೂ ನನಗಿಲ್ಲಮ್ಮ. ಆಮೇಲೆ ಇನ್ನೊಂದು ಮಾತು, ಮನೆಗೆ ನನ್ನ ಮಗ ಬಂದ ಅಂಥೇಳಿ ನಿನ್ನ ಸ್ಥಾನದಲ್ಲಿ ಯಾವತ್ತೂ ಕಡಿಮೆ ಆಗೋದಿಲ್ಲಮ್ಮ. ನೀನು ಯಾವತ್ತು ನನಗೆ ಮಗ, ಮಗಳು, ಸೊಸೆ ಎಲ್ಲ ಆಗಿರ್ತೀಯ. ನನ್ನ ಜೊತೆನೇ ಇರ್ತೀಯ, ಸರಿನಾ? ರಮೇಶ, ಅದು ಎಲ್ಲಿಟ್ಟು ಅದು ಪೇಪರ್ ಅವತ್ತು ಕೊಟ್ಟಿದ್ದು? ಅಪ್ಪಾಜಿಗೆ ಯಾವಾಗ ಭುವಿ ಅವ್ರ ಮಗ ಅಲ್ಲ, ಭುವನ್ನೇ ಅವ್ರ ನಿಜವಾದ ಮಗ ಅಂತ ಗೊತ್ತಾಗತ್ತೆ. ನಾನೇನಾದರೂ ಅವ್ರಿಗೆ ಹೇಳಿ ಆ ವಿಷಯ ಭುವನ್ಗೆ ಗೊತ್ತಾಗಿ ಅವರು ಅಪ್ಪಾಜಿಗೆ ಏನಾದರೂ ಮಾಡಿಬಿಟ್ರೆ ಅನ್ನೋ ಆತಂಕ ನಂದು. ಛೇ, ಏನು ಮಾಡಲಿ ನಾನು? ಮೆಲ್ಲ ದಣಿಗಳೇ, ಮೆಲ್ಲ. ದಣಿಗಳೇ, ಇಲ್ಲಿ ಕಾಣ್ತಿತ್ತಲ್ಲ, ಈ ಅಡಿಕೆ ತೋಟ ಎಲ್ಲ ನಮ್ಮದೇ. ಒಂದು 15 ಎಕರೆ ಇತ್ತು. ವರ್ಷಕ್ಕೆ ಒಂದು ಸರಿ ಕೊಯ್ಲು ಮಾಡಿದ್ರೆ ವರ್ಷ ಪೂರ್ತಿ ಆರಾಮಾಗಿ ಕೂತ್ಕೊಂಡು ತಿನ್ಕಿ. ಇದಿಷ್ಟೇ ಅಲ್ಲ, ಇದರಿಂದ ಆಚೆ ಬದಿಗೆ ನಮ್ಮದು ಗೆದ್ದೆ ಇತ್ತು, ಒಂದು 25 ಎಕರೆ ಇತ್ತು. ಇಲ್ಲೆಲ್ಲ ಕಂಡು ಕಡೆಗಲ್ಲಿ ಹೋಪ. ರಮೇಶ, ಇದು ವಿಳ್ಳೆದೆಲೆ ತಾನೆ? ಅದು ವಿಳ್ಳೆದೆಲೆ ರೀತಿಯೇ ಕಾಣ್ತದೆ, ಆದರೆ ವಿಳ್ಳೆದೆಲೆ ಅಲ್ಲ. ಕಾಳು ಮೆಣಸು ಉಂಟಲ್ಲ, ಅದ್ರ ಬಳ್ಳಿ. ಈ ಅಡಿಕೆ ತೋಟ ಥರ ಭತ್ತದ ತೋಟ ಇಲ್ಲಿದೆ? ಚಿಕ್ಕಣಿಗಳೇ, ಭತ್ತ ಬೆಳೆದು ಗೆದ್ದೆ ಹಂಗೆ ನೋಡ್ದಂಗೆ ಅಲ್ಲ. ನೀವು ಸಿಟಿ ಅವ್ರದಲ್ದ, ಹಾಗಾಗಿ ಅಂತ ತಿಳಿತಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗ್ತದೆ ನಿಮಗೆ. ರಮೇಶ, ಚಿಕ್ಕ ದಣಿಗಳ ಕಡೆ ಅಲ್ಲಿ ಬೋನ ಬಂದ. ಅವನ ಹತ್ರ ಹೇಳ್ತೆ, ಏ ಬೋನ, ಚಿಕ್ಕ ದಣಿಗಳಿಗೆ ನಮ್ಮ ಗೆದ್ದೆ ತೋಟ ಎಲ್ಲ ಸಮ ತೋರ್ಸಿ, ಆಯ್ತಾ? ಆಯ್ತು ರಮೇಶಣ್ಣ. ಚಿಕ್ಕ ದಣಿಗಳೇ, ನಮ್ಮ ಬೋನ ಸ್ವಲ್ಪ ನಾಚಿಕೆ ಸ್ವಭಾವ, ಚಂದ ಆಡ್ತಾ, ಹಂಗೆ ಚಂದ ಹಾಡು ಹೇಳ್ತಾ. ಏ ಬೋನ, ನಾಡ ನಾ ಬರ್ತಿದ್ದಂಗೆ.
ದನಿಗಳೇ, ದನಿಗಳದ್ದು ಜಮೀನು ಎಲ್ಲೆಲ್ಲಿದೆ ಅಂತ ತೋರಿಸ್ತಾ ಕೂತ್ಕೊಂಡ್ರೆ ಇವತ್ತು ವಾರ ಪೂರ್ತಿ ಎಲ್ಲ ಹಿಡಿದೋಗ್ಬಿಡುತ್ತೆ. ಅದಕ್ಕೆ ಫಟಾಫಟ್ಟಾಗಿ ಅವ್ರ ಜಮೀನು ಎಲ್ಲೆಲ್ಲಿದೆ ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ಆಮೇಲೆ ನೀವೇ ಆರಾಮಾಗಿ ಓಡಾಡ್ಕೊಂಡು ನೋಡ್ಕೊಳ್ಳಿ. ಎಸ್ ಯು ಆರ್ ರೈಟ್ ಭುವನ್. ನಾವು ಮತ್ತು ನೀನು ಈಗಿನ ಜನ್ರೇಷನ್ ಸಿಕ್ಕಾಪಟ್ಟೆ ಸ್ಪೀಡು. ಆ ರಮೇಶ ಹಳೇ ಮಿಷಿನ್ನು, ಏನು ಗೊತ್ತಾಗಲ್ಲ. ಭುವನ್, ನಿನ್ನ ಎಲ್ಲೋ ನೋಡಿದ್ದೀನಿ ಅನಿಸ್ತಿದೆಯಲ್ಲ?